ಈ ಸೆಲ್ಫ್ ಲವ್ ಅಂದ್ರೆ ಏನು? ಒಂದು ಹೂವ ಕೂಡ ಅಪೇಕ್ಷೆ ಪಡುತ್ತಂತೆ. ನನ್ ನೀರಾಗ್ತಾ ಇರೋ ಗಾರ್ಡ್ನರು, ನನ್ನ ಓನರು, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ಹೋಗ್ಲಿ ಅಂತ. ನೋವಿನ ಕಥೆಯನ್ನ ತಗೊಂಡ್ ಬರೋ ನಿಮ್ಮ ಫ್ರೆಂಡ್ಗೆ ನೀವು ಅಷ್ಟೊಂದು ಮೋಟಿವೇಶನ್ ಕೊಟ್ಟು ಅಷ್ಟು ಧೈರ್ಯ ಕೊಡ್ತೀರಾ? ನಿಮ್ ಜೊತೆಲೇ ನಿಮ್ಗದಾದ್ರೆ ನಿಮಗೆ ಅದರಿಂದ ಹೊರಗಡೆ ಬರೋಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನೀವು ನಿಮ್ಮನ್ನ ಪ್ರೀತಿಸ್ತಾನೆ ಇಲ್ಲ ಸಾಕಷ್ಟು. ನಿಮ್ಮ ತಾಯಿಗೆ ಒಂದು ತಪ್ಪು ಪದ ಮೈಂಡ್ ಅಲ್ಲಿ ಬಂದ್ರೆ ಸಾರಿ ದೇವ್ರೆ ಅನ್ನೋ ನೀವು ನಿಮ್ ದೇಹಕ್ಕೆ ಪರವಾಗಿಲ್ಲ ಬಿಡುವಂತ ಜಂಕ್ ಫುಡ್ ತಗೋತೀವಿ, ಪರವಾಗಿಲ್ಲ ಬಿಡುವಂತ ಕೆಮಿಕಲ್ ಹಾಕೋತೀವಿ. ನಮ್ಮ ಹೆತ್ತವರಿಗೆ ಕೊಡುವ ಗೌರವದಲ್ಲಿ ಕಾಲ್ ಭಾಗನು 24 hours ದುಡಿತಾ ಇರೋ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಗೆ ನಮ್ ಕೊಡಕ್ಕೆ ಯೋಗ್ಯತೆನೇ ಇಲ್ವಾ? ಹಾಗಾದ್ರೆ ಸಿಂಪಲ್ ಆಗಿ ಹೇಳಿ, ಈ ಸೆಲ್ಫ್ ಲವ್ ಅಂದ್ರೆ ಏನು? ಪರ್ಫೆಕ್ಟ್. ಎಂತ ಅದ್ಭುತ ಉದಾಹರಣೆ ಕೊಟ್ರಿ. ಐ ಥಿಂಕ್ ನಾನು ಅಲ್ದ್ರಿಂದಾನೇ ಒಂದು ಲೀಡ್ ತಗೊಳ್ತೇನೆ ಸರ್. ಒಂದು ಹೂವ ಕೂಡ ಅಪೇಕ್ಷೆ ಪಡುತ್ತಂತೆ. ನನ್ ನೀರಾಗ್ತಾ ಇರೋ ಗಾರ್ಡ್ನರು, ನನ್ನ ಓನರು, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ಹೋಗ್ಲಿ ಅಂತ. ಅಂಥದ್ರಲ್ಲಿ ಮನುಷ್ಯರಿಗೆ ಅಪ್ರಿಸಿಯೇಷನ್ ಅನ್ನೋದು, ಪ್ರೀತಿ ತೋರಿಸೋದು, ಅಕ್ನಾಲೆಜ್ಮೆಂಟ್ ಮಾಡೋದು, ನೀನ್ ಇದೆಯಾ ಅಂತ ಅಟ್ಲೀಸ್ಟ್ ಫೀಲ್ ಮಾಡಿಸೋದು ಬೇಸಿಕ್ ಟು ಬೇಸಿಕ್ ನೀಡ್. ಎಲ್ಲರ ಮನಸ್ಸು ಅದನ್ನ ಕೇಳತ್ತೆ. ಆದ್ರೆ ಒಂದು ಕಪ್ ತಾನೇ ಎಂಟಿ ಆಗಿದ್ರೆ ಇನ್ನೊಂದು ಕಪ್ಪನ್ನ ಫಿಲ್ ಮಾಡೋಕೆ ಸಾಧ್ಯನೇ ಇಲ್ಲ. ಆ ವ್ಯಕ್ತಿಗೆ ಬಾಲ್ಯದಿಂದ ಪ್ರೀತಿಯ ಅನುಭವ ಆಗ್ಲೇ ಇಲ್ಲ ಅಂದ್ರೆ, ಪ್ರೀತಿಯ ಸ್ಪರ್ಶ ತನ್ನ ಅಂತರ್ಮನಸ್ಸಿನಲ್ಲಿ ಬರ್ಲೇ ಇಲ್ಲ ಅಂದ್ರೆ, ಇನ್ನೊಂದು ಹೆಣ್ಮಗುಗೆ ಅಥವಾ ಇನ್ನೊಬ್ಬರಿಗೆ ನೀನ್ ಚೆನ್ನಾಗಿದ್ಯಾ ಅಂತ ಹೇಗ್ ಹೇಳಕ್ ಸಾಧ್ಯ? ಪ್ರೀತಿ ಹೇಗ್ ಕೊಡಕ್ ಸಾಧ್ಯ? ಯಾಕಂದ್ರೆ ಪ್ರಾಬಬ್ಲಿ ಆತನಿಗೆ ನಾನು ನನ್ನ ಜೀವನ ಚೆನ್ನಾಗಿದ್ದೀನಿ ಅನ್ನೋ ಅನುಭವನೇ ಬರ್ದೆ ಅದನ್ನ ಟ್ರಾನ್ಸ್ಲೇಟ್ ಮಾಡಕ್ಕೆ ಆಗ್ದೇನೆ ಇರಬಹುದು. ಬಟ್ ಎಷ್ಟು ಕ್ರೂಷಿಯಲ್ ಟಾಪಿಕ್ ಅಂದ್ರೆ ನಾವ್ ಇವತ್ತು ಮಾತಾಡ್ತಾ ಇರೋದು. ತುಂಬಾ ಜನಕ್ಕೆ ಇದರ ಬೇಸಿಕ್ ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ಆದ್ರೆ ನೀವಾಗ್ಲೇ ತುಂಬಾ ಸೂಕ್ತವಾಗಿ ಹೇಳ್ದಾಗೆ ಸ್ವಲ್ಪ ಮಟ್ಟಿಗಾದ್ರೂ ಈ ವಿಷಯದಲ್ಲಿ ಬಲ್ಬ್ ಆನ್ ಮಾಡ್ಕೊಂಡ್ರೆ ಎಷ್ಟು ಅಮೋಘವಾದಂತ ನೆಮ್ಮದಿಯುತವಾದ ಆರೋಗ್ಯವಂತ ಜೀವನವನ್ನ ನಾವು ಲೀಡ್ ಮಾಡಬಹುದು. ನಾನು ನಿಮ್ಗೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಒಂದು $1 million ಕ್ವೆಶ್ಚನ್ ಅಂತೀವಲ್ಲ ಹಾಗೆ ಸರ್. ಈಗ ನೀವು ತುಂಬಾ ಪ್ರೀತಿಸೋ ಒಬ್ಬ ಬೆಸ್ಟ್ ಫ್ರೆಂಡ್ ನ ಕಲ್ಪನೆ ಮಾಡ್ಕೊಳ್ಳಿ. ಆ ಬೆಸ್ಟ್ ಫ್ರೆಂಡ್ ಬಂದು, ಗುರು ನಾನು ಫೇಲ್ ಆಗ್ಬಿಟ್ಟೆ ಈ ವಿಷಯದಲ್ಲಿ, ಯಾಮಾರ್ಬಿಟ್ಟೆ ನೋಡಿ, ಈ ತರ ಎಲ್ಲೋ ಇನ್ವೆಸ್ಟ್ ಮಾಡಿ ಲಾಸ್ ಆಯ್ತು ಅಂದ್ರೆ, ಅಯ್ಯೋ ನೀನ್ ಹೀಗೆ ದರಿದ್ರದವನು, ಯಾವಾಗ್ಲೂ ಹೀಗೆ ಮಾಡ್ಕೋತೀಯ, ನೀನೊಬ್ಬ ಡಬ್ಬ ಫೇಲ್ಯೂರ್, ನೀನ್ ಯಾಕೆ ಇನ್ವೆಸ್ಟ್ ಮಾಡಕ್ ಹೋಗ್ತೀಯ, ನಿನ್ನಂತವ್ನು ಇರೋದೇ ವೇಸ್ಟ್ ಅಂತ ಅಂತೀರೋ, ಅಥವಾ ಅಯ್ಯೋ ಬಿಡೋ ನಾನು ಫೇಲ್ ಆಗಿದ್ದೀನಿ ಲೈಫಲ್ಲಿ, ನಿಂಗೆ ಗೊತ್ತಾ ಪಕ್ಕದ ಮನೆಯವ್ನು ಎಷ್ಟು ಲಾಸ್ ಮಾಡ್ಕೊಂಡಿದ್ದಾನೆ ಅಂತ, ಅದು ಬಿಟ್ಬಿಡು, ಇವ್ರು ಇದಾರಲ್ಲ ಇವ್ರು ಕೋಟ್ಯಾಧಿಪತಿ, ಅವರು 20 ವರ್ಷದ ಹಿಂದೆ ರೋಡಲ್ಲಿ ಇದ್ರು ಅಂತ ಹೇಳ್ತಿರೋ, ಹೇಗೆ ಹೇಳ್ತೀರಾ ಯೂಶಲಿ? ಡೆಫಿನೆಟ್ಲಿ. ಈಗ ಫಸ್ಟ್ ಟೈಮ್ ಹಂಗೇನಾದ್ರು ಆದ್ರೆ ನಾನು ಹೇಳ್ತೀನಿ, ಇದಾಗತ್ತೆ, ನಿನ್ಗೆ ಐಡಿಯಾ ಇರ್ಲಿಲ್ಲ ಹೆಂಗ್ ಇನ್ವೆಸ್ಟ್ ಮಾಡ್ಬೇಕಿತ್ತು ಅಂತ. ಹೌದು, ಲೆಸನ್ ಅಷ್ಟೇ ಇದು. ಬಟ್ ಈ ಮಿಸ್ಟೇಕ್ಸ್ ಮತ್ತೆ ಮಾಡಬಾರ್ದು. ಕರೆಕ್ಟ್. ಈಗ ಅವ್ನ್ ಪಾಸ್ಟ್ ಯಾವ್ದೋ ಬಂದು ಏನ್ ಗೊತ್ತಾ ರಾಜೇಶ್, ನನ್ ಬಾಲ್ಯದಲ್ಲಿ ನಮ್ಮಪ್ಪ ಹಿಂಗ್ ಮಾಡ್ತಾ ಇದ್ರು, ನಮ್ಮಮ್ಮ ಹಂಗ್ ಹೊಡಿತಾ ಇದ್ರು ಅಂದ್ರೆ, ಓ ನೀನ್ ಪಾಸ್ಟ್ ಎಲ್ಲ ಹಂಗಿದ್ಯಾ, ಹಂಗ್ರೆ ನಾಳೆಯಿಂದ ನನ್ನ ಹತ್ರ ಮಾತಾಡ್ಸಕ್ ಬರ್ಬೇಡ, ನಿನ್ ಪಾಸ್ಟ್ ಅಷ್ಟು ದರಿದ್ರವಾಗಿದೆ ಅಂದ್ರೆ ಯು ಡೋಂಟ್ ಡಿಸರ್ವ್ ಟು ಬಿ ಮೈ ಫ್ರೆಂಡ್ ಅಂತಿರೋ. ಅಯ್ಯೋ ನನ್ ಪಾಸ್ಟ್ ಅಲ್ಲೂ ಎಷ್ಟೊಂದ್ ಗಾಯ ಆಯ್ತು, ಎಲ್ಲಾರ ಮನೆ ದೋಸೆ ತುತ್ತು ಬಾ, ಅದೆಲ್ಲ ತಲೆ ಕೆಡಿಸ್ಕೋಬೇಡ, ಹಿಂದಿಂದನ ಸ್ಫೂರ್ತಿಯಾಗಿ ತಗೋಬೇಕು ಅಂತ ಮೋಟಿವೇಟ್ ಮಾಡ್ತಿರೋ, ಅಥವಾ ಹೋಗು ನೀನು ಸೇರ್ಬೇಡ ನನ್ ಜೊತೆ ಅಂತ ಹೇಳ್ತಿರೋ. ನಾನು ಬೇರೆಯವ್ರ ಎಕ್ಸಾಂಪಲ್ಸ್ ಕೊಡ್ತೀನಿ. ಅಂತ ಅಣ್ಣವರೇ ಲೈಫಲ್ಲಿ ಅಷ್ಟು ದೊಡ್ಡ ಕಷ್ಟ ಕಂಡಿದ್ರು. ಅಮಿತಾಬ್ ಬಚ್ಚನ್ ಅಂತ ಅವ್ರ ವಾಯ್ಸೇ ಚೆನ್ನಾಗಿಲ್ಲ ಅಂತ ಒಂದು ರೇಡಿಯೋ ಇಂದಾನೆ ಅವ್ರನ್ನ ಒಂದು RJ ಕೂಡ ಸೆಲೆಕ್ಟ್ ಮಾಡಿರ್ಲಿಲ್ಲ. ರೈಟ್, ಕರೆಕ್ಟ್. ದೊಡ್ಡ ಅಲ್ವಾ? ಈಗ ಅಮಿತಾಬ್ ಬಚ್ಚನ್ ಅವ್ರ ವಾಯ್ಸ್ ಟೀಸ್ ಮಾಡ್ತಾ ಇದ್ದು, ಇವತ್ತು ಅವ್ರ ವಾಯ್ಸ್ ವರ್ಲ್ಡ್ಸ್ ಮೋಸ್ಟ್ ಪೇಡ್ ತರ ಆಗಿದೆ. ಕರೆಕ್ಟ್, ಎಕ್ಸಲೆಂಟ್. ಇನ್ನ ಒಂದ್ ಸ್ವಲ್ಪ ಮುಂದಕ್ಕೆ ಹೋಗೋಣ. ಈಗ ಫಾರ್ ಇನ್ಸ್ಟೆನ್ಸ್ ಆತ ಒಳ್ಳೆ ಹುಡುಗ, ಪಾಪ ಸಡನ್ ಆಗಿ ಏನೋ ಬ್ಯಾಡ್ ಹ್ಯಾಬಿಟ್ಸ್ಗೆಲ್ಲ ಹೋದ್ರೆ, ಬೇಡ ಕಣೋ ಲೈಫ್ ಹಾಳಾಗತ್ತೆ, ಇದೆಲ್ಲ ಮಾಡ್ಬೇಡ, ಅಥವಾ ನೋಡು ಅವ್ರು ಹಂಗ್ ಮಾಡ್ಕೊಂಡ್ರು, ನಾನು ಒಂದ್ಸತಿ ಹಿಂಗ ಆಗ್ಬಿಟ್ಟಿದ್ದೆ ಪ್ರಚೋದನೆಗೆ, ಬಟ್ ನಾನು ಹೊರಗಡೆ ಬಂದ್ಬಿಟ್ಟೆ, ಈ ತರ ಹೇಳ್ತಿರೋ, ಇಲ್ಲ ಮಾಡ್ ಸಾಯಿ ಹಾಳಾಗೋಗು ನೀನ್ ಇರೋದೇ ಹಾಗೆ ಅಂತಿರೋ. ನ್ಯಾಚುರಲಿ ಈ ಆನ್ಸರ್ ಈಸಿ. ವಿ ಡೋಂಟ್ ವಾಂಟ್ ಅವರ್ ಲವ್ಡ್ ಒನ್ಸ್ ಟು ಗೆಟ್ ಡಿಸ್ಟ್ರಾಯ್, ಮೋಟಿವೇಟ್ ಮಾಡ್ತೀವಿ, ಹೌದಲ್ವಾ ಸರ್? ಇನ್ನು ತುಂಬಾ ಜನ ನಿಮಗೆ ಆಗಿರಬಹುದು, ಅಥವಾ ನಮ್ಮೆಲ್ರಿಗೂ ಸುಮಾರು ಸತಿ ಆಗಿರುತ್ತೆ, ಅಥವಾ ತುಂಬಾ ಜನ ಹೇಳಿರೋದನ್ನ ಕೇಳಿರ್ತೀರಾ, ನನ್ನ ಹತ್ರನೇ 100 ಜನ ಬಂದು ಕೌನ್ಸಿಲಿಂಗ್ ತಗೋತಾರೆ, ಕಷ್ಟ ಅಂದಾಗೆಲ್ಲ ನನಗ್ ಫೋನ್ ಮಾಡ್ತಾರೆ, ಆದ್ರೆ ನನಗೆ ಪ್ರಾಬ್ಲಮ್ ಆದಾಗ ಯಾಕೆ ನಾನು ಈ ತರ ಬಿದ್ಬಿಡ್ತೀನಲ್ಲ, ಈ ತರ ನಾನು ಸರಿ ಮಾಡ್ಕೊಳಕ್ಕೆ ಆಗಲ್ವಲ್ಲ ಅಲ್ವಾ? ನಾನು ಬೆಳಗ್ಗೆದ್ರೆ ನನ್ನ ಕ್ಲಿನಿಕಲ್ಲಿ ಈ ತರ ಡೈಲಾಗ್ ಹೊಡೆಯೋರು ಒಬ್ಬರು ಬಂದೇ ಬರ್ತಾರೆ ಸರ್. ಅಂದ್ರೆ ಮೇಡಮ್ ನಾನು ಬರ್ಬಾರ್ದಾಗಿತ್ತು ಇಲ್ಲಿ ಟ್ರೀಟ್ಮೆಂಟ್ಗೆ, ಯಾಕಂದ್ರೆ ನನ್ನ ಹತ್ರನೇ ನಮ್ಮ ಸ್ಕೂಲಲ್ಲಿ ಅಥವಾ ನಮ್ಮ ಕಾಲೇಜಲ್ಲಿ ಅಥವಾ ನಮ್ಮ ಆಫೀಸಲ್ಲಿ ತುಂಬಾ ಜನ ಹೆಲ್ಪ್ ಕೇಳ್ತಾರೆ, ಬಟ್ ನಾನ್ ಬಂದು ನಿಮ್ಮ ಹತ್ರ ಕೇಳ್ತೀನಲ್ಲ ಅಂತ. ಇದು ತುಂಬಾ ನಾರ್ಮಲ್. ಇದು ಯಾಕೆ ಅಂತಂದ್ರೆ, ಈಗ ಇದೇ ಪ್ರಶ್ನೆನ ಸ್ವಲ್ಪ ಟ್ವಿಸ್ಟ್ ಅಲ್ಲಿ ವಾಪಸ್ ಕೇಳ್ತೀನಿ, ಖಂಡಿತ ನೀವು ಶಾಕ್ ಆಗ್ತೀರಾ. ಪ್ರಾಬ್ಲಿ ವೀಕ್ಷಕರು ವಿಡಿಯೋ ಪಾಸ್ ಮಾಡಿ ಯೋಚನೆ ಮಾಡ್ಬೋದಾ ಅಂತ. ಫಸ್ಟ್ ಪ್ರಶ್ನೆಗೆ ವಾಪಸ್ ಹೋಗೋಣ. ನೀವು ಫೇಲ್ ಆದಾಗ, ಯಾವತ್ತಾದ್ರೂ ಒಂದಿನ ಕೆಡ್ದಾಗ ಫೇಲ್ ಆದಾಗ, ಪರವಾಗಿಲ್ಲ ಬಿಡು ಫೇಲ್ ಆದೆ ಅಂತ ಅನ್ಕೊಳ್ಳೋದು ಜಾಸ್ತಿನಾ? ನಾನು ಯಾವಾಗ್ಲೂ ಹೀಗೆ ಫೇಲೇ ಆಗ್ತಾ ಇರ್ತೀನಿ, ನಾನೊಬ್ಬ ಗೂಬೆ, ಯಾವಾಗ್ಲೂ ಈ ತರನೇ ಎಲ್ಲಾದ್ರೂ ಹೋಗಿ ತಗ್ಲಾಕೋತಾ ಇರ್ತೀನಿ ಅಂತ ಹೇಳೋದು ಜಾಸ್ತಿನಾ? ಇಲ್ಲ ಇಮಿಡಿಯೇಟ್ ಆಗಿ ಪರವಾಗಿಲ್ಲ ಬಿಡು ಎಲ್ಲ ಆಗತ್ತೆ ಅಂತ ಬೆಂತೊಟ್ಕೊಂಡು ಎದ್ಬಿಡ್ತೀವ.
ಬೆನ್ ತಟ್ಕೊಂಡಂತೂ ಎದ್ದೇಳಲ್ಲ. ಎಸ್, ವಿ Definitely. ಯೂಶಲಿ ಗೋ ಡೌನ್, ಇಸ್ ಇಟ್? ಯಾಕೆ ಹಿಂಗಾಯ್ತು, ನನಗೆ ಯಾಕಾಯ್ತು, Exactly. ನಾನೇ ಅಂದ್ರೆ ಫ್ರೆಂಡ್ ಹತ್ರ ಮಾತಾಡೋ ಲ್ಯಾಂಗ್ವೇಜ್ ಗಿಂತ ಇನ್ನೂ ಕೆಳಗಡೆ ನಮ್ ಜೊತೆ ನಾವು ಫೇಲ್ಯೂರ್ ಬಗ್ಗೆ ಮಾತಾಡ್ಕೊಳ್ತೀವಿ. ಡೆಫಿನೆಟ್ಲಿ. ಎರಡನೇದು ಪಾಸ್ಟ್ ಬಗ್ಗೆನೂ ಅಷ್ಟೇ. ಫ್ರೆಂಡ್ಗೆ ಬಿಡೋ ನೋಡು ಅವ್ರು ಇವ್ರು ಅಂತೆಲ್ಲ ಎಷ್ಟು ಚೆನ್ನಾಗಿ, ಖಂಡಿತ ನಾವೆಲ್ಲರೂ ಹಾಗೆ, ಅವ್ರಿಗೆ ಆಗಾಯ್ತು ಇವ್ರಿಗೆ ಆಗಾಯ್ತು, ನಿನ್ ಪಾಸ್ಟಲ್ಲೂ ನೋವಿದ್ರೆ ಏನೋ ಬಿಗ್ ಡೀಲ್ ಅಂತ ಹೇಳೋ ನಾವು, ಯಾರಾದ್ರೂ ನಮ್ಗೆ ಇವಾಗ ನೋವು ಕೊಟ್ರೆ, ನಂಗೆ ಆಗ್ಲಿಂದಾನೂ ಹಾಗೆ, ನಮ್ಮ ಅಪ್ಪನೂ ಹಾಗೆ ಮಾಡ್ತಾ ಇದ್ರು, ನಮ್ಮ ಅಮ್ಮನೂ ಹೀಗೆ ಮಾಡಿದ್ರು, ಅಯ್ಯೋ ನಾನು ಅಷ್ಟು ನಂಬಿದ ಫ್ರೆಂಡು ಹೀಗೆ ಮಾಡಿದ್ರು ಅಂತ ನಮ್ಮ ಪಾಸ್ಟ್ ನಮ್ಮನ್ನ ಇನ್ನೂ ಕುಗ್ಸತ್ತೆ. ಅಂದ್ರೆ ಇದೇ ತರದ ನೋವಿನ ಕಥೆಯನ್ನ ತಗೊಂಡ್ ಬರೋ ನಿಮ್ಮ ಫ್ರೆಂಡ್ಗೆ ನೀವು ಅಷ್ಟೊಂದು ಮೋಟಿವೇಶನ್ ಕೊಟ್ಟು ಅಷ್ಟು ಧೈರ್ಯ ಕೊಡ್ತೀರಾ, ಆದ್ರೆ ನಿಮ್ ಜೊತೆಲೇ ನಿಮ್ಗದಾದ್ರೆ ನಿಮಗೆ ಅದರಿಂದ ಹೊರಗಡೆ ಬರೋಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನೀವು ನಿಮ್ಮನ್ನ ಪ್ರೀತಿಸ್ತಾನೆ ಇಲ್ಲ ಸಾಕಷ್ಟು, ನಿಮ್ ಫ್ರೆಂಡ್ ಅಷ್ಟು ನಿಮ್ಮನ್ನ ನೀವು ಪ್ರೀತಿಸ್ತಾ ಇಲ್ಲ. ಯು ಆರ್ ನಾಟ್ ಲವಿಂಗ್ ಯುವರ್ ಸೆಲ್ಫ್ ಆಸ್ ಮಚ್ ಆಸ್ ಯು ಲವ್ ಯುವರ್ ಫ್ರೆಂಡ್. ನಾನು ನಿಮ್ಗೆ ಇನ್ನೊಂದು ಕ್ಲಾಸಿಕಲ್ ಎಕ್ಸಾಂಪಲ್ ಕೊಡ್ತೀನಿ ಸರ್, ಇದು ಐ ಆಮ್ ಶೋರ್ ಎವ್ರಿಬಡಿ ವಿಲ್ ಅಗ್ರಿ. ಈಗ ನಮ್ಮ ತಾಯಿನೇ ತಗೊಳ್ಳೋಣ, ನಮ್ಮನ್ನ ಹೆತ್ತಿದ್ದಾರೆ ಹೊತ್ತಿದ್ದಾರೆ, ನಾವೆಲ್ಲರೂ ನಮ್ಮ ತಾಯಿನ ದೇವ್ರ ತರ ನೋಡ್ತೀವಿ, ಕಾಲಿಗೆ ಬೀಳ್ತೀವಿ. ಯಾರಾದ್ರೂ ಏನಾದ್ರೂ ನಿಮ್ಮಮ್ಮ ದಪ್ಪಗಿದ್ದಾರೆ ಕುಳ್ಳುಗಿದ್ದಾರೆ ಅಂದ್ರೆ ಕೆಂಡಾಮಂಡಲ ಆಗ್ಬಿಡ್ತೀವಿ. ಅಂಡ್ ವಿ ಆಲ್ವೇಸ್ ಗಿವ್ ದಟ್ ಹೈಯೆಸ್ಟ್ ರೆಫರೆನ್ಸ್. ನಮ್ಗೆ ಸ್ವಲ್ಪ ಬೇಜಾರಿದ್ರು ಅವ್ರ ಮೇಲೆ, ಅಪ್ಪ ಅಮ್ಮ ದೇವ್ರು ತಪ್ಪು ಹಂಗೆಲ್ಲ ಅನ್ಕೋಬಾರ್ದು ಅಂತ, ಅಥವಾ ಬೈದ್ರೂ ಗಿಲ್ಟ್ ಆಗತ್ತೆ. ಈಗ ನಾನು ನೀವು ಇಲ್ಲಿ ಬಂದಿದ್ದೀವಿ ಸರ್, ಈ ಪಾಡ್ಕಾಸ್ಟ್ ಮಾಡ್ತಾ ಇದೀವಿ. ನಮ್ಮ ತಂದೆ ತಾಯಿನ ಬ್ಯಾಗಲ್ಲಂತೂ ಹಾಕೊಂಡ್ ಬಂದಿಲ್ಲ, ಅಥವಾ ಅವ್ರು ಆಚೆ ಕೂತ್ಕೊಂಡು ನಮಗೋಸ್ಕರ ತಿಂಡಿ ಇಟ್ಕೊಂಡು ಇಲ್ಲೇ ಇದ್ದೀನಿ ಅಂತ ಹೇಳ್ತಾ ಇಲ್ಲ ಅಲ್ವಾ? ಕರೆಕ್ಟ್. ಅಂದ್ರೆ ದೇ ಆರ್ ಗಿವಿಂಗ್ ಅಸ್ ಎನರ್ಜಿ ಡೀಪ್ ಇನ್ ಸೈಡ್, ಬಟ್ 24/7 ಅಂತೂ ಇಲ್ಲ ಅವ್ರು ನಮ್ ಜೊತೆಲಿ. 24/7 ಯಾವ್ದಾದ್ರೂ ನಿಮಗೆ ದುಡಿತಾ ಇದ್ರೆ, ನಿಮ್ ಜೊತೆಲಿದ್ರೆ ಅದ್ ನಿಮ್ ದೇಹ ಅಲ್ವಾ? ನಿಮ್ಮ ತಾಯಿಗೆ ಒಂದ್ ತಪ್ಪು ಪದ ಮೈಂಡಲ್ಲಿ ಬಂದ್ರೆ ಸಾರಿ ದೇವ್ರೆ ಅನ್ನೋ ನೀವು, ನಿಮ್ ದೇಹಕ್ಕೆ ಪರವಾಗಿಲ್ಲ ಬಿಡು ಅಂತ ಜಂಕ್ ಫುಡ್ ತಗೋತೀವಿ, ಪರವಾಗಿಲ್ಲ ಬಿಡು ಅಂತ ಕೆಮಿಕಲ್ ಹಾಕೋತೀವಿ, ಪರವಾಗಿಲ್ಲ ಬಿಡು ಅಂತ ಬೈಕೋತೀವಿ, ಪರವಾಗಿಲ್ಲ ಬಿಡು ಅಂತ ನಾನು ಸರಿ ಇಲ್ಲ, ನಾನು ನಾಲಾಯಕ್ಕು, ನನ್ಗೆ ಯೋಗ್ಯತೆ ಇಲ್ಲ ಅಂತ ಅನ್ಕೊಳ್ತೀವಿ. ಅಂದ್ರೆ ನಮ್ಮ ಹೆತ್ತವರಿಗೆ ಕೊಡುವ ಗೌರವದಲ್ಲಿ ಕಾಲ್ ಭಾಗನು 24 hours ದುಡಿತಾ ಇರೋ ಟ್ರಿಲಿಯನ್ಸ್ ಆಫ್ ಸೆಲ್ಸ್ಗೆ ನಮ್ಗೆ ಕೊಡಕ್ಕೆ ಯೋಗ್ಯತೆನೇ ಇಲ್ವಾ ಹಾಗಾದ್ರೆ? ಹೌದಲ್ವಾ? ಅಂದ್ರೆ ನಮಗೆ ನಮ್ಮ ಮೇಲೇನೆ ಎಷ್ಟು ಸೆಲ್ಫ್ ಲವ್ ಅನ್ನೋ ಕಾನ್ಸೆಪ್ಟ್ ಎಷ್ಟು ದೂರ ಹೊರಟೋಗಿದೆ ಅಂತ ಯೋಚನೆ ಮಾಡಿದಾಗ, ಹೌದಲ್ವಾ, ಐ ಆಮ್ ನಾಟ್ ಎಟ್ ಆಲ್ ಗಿವಿಂಗ್ ದಟ್ ಲವ್, ದಟ್ ರೆಸ್ಪೆಕ್ಟ್, ದಟ್ ಸ್ಪೇಸ್ ಅಂತ ಅನ್ಸುತ್ತೆ. ಸೊ ಈ ಸೆಲ್ಫ್ ಲವ್ ಅನ್ನೋದು ಏನೋ ಫ್ಯಾನ್ಸಿ ಆಗಿ ನಾನು ಸೆಲ್ಫಿಶು, ನನಗೆ ನಾನೇನೋ ಮಾಡ್ಕೊಳ್ಬೇಕು ಅನ್ನೋದಲ್ಲ. ನಮ್ಮನ್ನ ನಾವು ಆಳವಾಗಿ ಅರ್ಥ ಮಾಡ್ಕೊಂಡು, ನಮ್ಮ ಸ್ಪೇಸನ್ನ, ನಮ್ಮ ಬೌಂಡ್ರಿಯನ್ನ ರೆಸ್ಪೆಕ್ಟ್ ಮಾಡಿ ತಿಳ್ಕೊಂಡಾಗ ನಾವು ಹೇಗಿರ್ಬೇಕು, ಏನ್ ಮಾಡ್ಬೇಕು, ಯಾವ ಥರದ ಬೇಡಿಕೆಗಳು ವಾಸ್ತವದಲ್ಲಿ ಇರಬೇಕು, ಯಾವ ಥರ ಇದ್ರೆ ಅನಾರೋಗ್ಯ ಬರುತ್ತೆ, ಯಾವ ಥರ ಇಲ್ಲದೆ ಇದ್ರೆ ನಾನು ಆರೋಗ್ಯಕರವಾಗಿರಬಹುದು ಅನ್ನೋ ರಿಯಲೈಸೇಷನ್ ಪಾಯಿಂಟ್ಗೆ ಬರುತ್ತಲ್ಲ, ಆ ಅವೇರ್ನೆಸ್ ಸೆಲ್ಫ್ ಲವ್ ಅಂತ ಕರೆಯೋದು. ಅಲ್ಲ, ಮೋಸ್ಟ್ಲಿ ಇದು ಹಿಂಗೂ ಆಗಿರ್ಬೋದಾ? ಈಗ ನಮ್ಮ ಸಿನಿಮಾಗಳಾಗಿರ್ಬೋದು, ಅಥವಾ ನಮ್ಮ ಕಟ್ಟುಪಾಡುಗಳಾಗಿರ್ಬೋದು, ಎಸ್, ಅಥವಾ ಮನೆಗಳಲ್ಲಿ ದೊಡ್ಡೋರು ಹೇಳಿರೋದಾಗಿರ್ಬೋದು, ಇದೆಲ್ಲ ಕಿವಿಗೆ ಬಿದ್ದು 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 ಕೆಲವೊಂದು ವಿಚಾರದಲ್ಲಿ ತಾಯಿ ಅಂದ್ರೆ ಅವಳು ಉಪವಾಸ ಇದ್ರೂ ಚಿಂತೆ ಇಲ್ಲ, ಮಕ್ಳಿಗೆಲ್ಲ ಹೊಟ್ಟೆ ತುಂಬಿಸ್ಬೇಕು, ಹೌದು, ಗಂಡಂಗ್ ಹೊಟ್ಟೆ ತುಂಬಿಸ್ಬೇಕು. ಎಸ್, ತಂದೆನೂ ಅಷ್ಟೇ, ತಂದೆ ಬಿಸಿಲಲ್ಲಿ ಊರೆಲ್ಲ ತಿರ್ಕೊಂಬಂದ್ರು ಪರವಾಗಿಲ್ಲ, ಅವನು ಉಪವಾಸ ಇದ್ದು ತಲೆ ತಿರುಗಿ ರೋಡ್ ರಸ್ತೆಯಲ್ಲಿ ಬಿದ್ರು ಪರವಾಗಿಲ್ಲ, ಮನೆಯಲ್ಲಿ ಹೆಂಡತಿಗೆ ಮಕ್ಕಳಿಗೆಲ್ಲ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು. ಹೆಂಡತಿ ಅಂದ್ರೆ ಹಿಂಗೆ, ಗಂಡ ಪ್ರೋಟೋಕಾಲ್. ಆಮೇಲೆ ಈಗ ಪ್ರೀತಿಲಿ ಯಾರೋ ಹುಡುಗಿ ಮೋಸ ಮಾಡ್ಬಿಟ್ಲು ಅಂದ್ರೆ ಇವನು ಹುಡುಗ ಸಫರ್ ಆಗ್ಲೇಬೇಕು. ಎಕ್ಸಾಕ್ಟ್ಲಿ. ಇವನು ಎಲ್ಲೋ ಹಿಮಾಲಯ ಬೆಟ್ಟಕ್ಕೆ ಹೋಗಿ ಒಂದ್ ರೋಸ್ ಕಿತ್ಕೊಂಡ್ಬಂದು ಅವಳಿಗೆ ಕೊಟ್ಟಿರ್ತಾನೆ, ಬಟ್ ಅದು ಕೌಂಟ್ ಆಗಲ್ಲ. ಅದು ಕೌಂಟ್ ಆಗಲ್ಲ. ಇವನ್ ಎಷ್ಟು ಹರ್ಟ್ ಮಾಡ್ಕೋತಾನೆ. ಅದೇ ಮೋಸ್ಟ್ಲಿ ಇದು ರೂಢಿ ಮಾಡಿ ಇಟ್ಬಿಟ್ಟಿದ್ದಾರೆ. ಹೌದು, ಅದೇ ಸರ್, ನಾವು ರೋಬೋ ತರ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇದಿದು ಹೀಗೆ ಆಗ್ಬೇಕು, ಇಷ್ಟು ವಯಸ್ಸಿಗೆ ಮದ್ವೆ ಆಗ್ಬೇಕು, ಇಲ್ಲಾಂದ್ರೆ ಅವ್ರಿಗೇನೋ ಒಂದು ದೋಷ, ಈ ತರನೇ ಅವ್ರು ಇಷ್ಟು ಒಳಗಡೆ ಮದ್ವೆ ಆಗಿ ಇಷ್ಟು ಗ್ಯಾಪ್ ಒಳಗಡೆನೆ ಮಕ್ಕಳಾಗ್ಬಿಡ್ಬೇಕು, ಇಲ್ಲಾಂದ್ರೆ ಏನೋ ಪಾಪ ಮಾಡಿದ್ದಾರೆ. ಸೊ ಆ ಮಷೀನ್ ಟೈಪ್ ಆಫ್ ಬ್ರೈನ್ ಏನಿದೆ, ಅದನ್ನ ವಿ ವಾಂಟ್ ದಟ್, ವಿ ಜಸ್ಟ್ ವಾಂಟ್ ಟು ಫಿಟ್ ಇನ್ ದಟ್ ಮಷೀನ್. ನಂದು ಏನ್ ಎಕ್ಸ್ಕ್ಲೂಸಿವ್, ಲಾಸ್ಟ್ ಟೈಮ್ ನಾವು ಸೋಲ್ ಪರ್ಪಸ್ ಬಗ್ಗೆ ಮಾತಾಡ್ತಾ ಇದೀವಿ, ಎಷ್ಟು ಜನಕ್ಕೆ ಗಟ್ಸಿದೆ ನಂದು ಎಕ್ಸ್ಕ್ಲೂಸಿವ್ ಸೋಲ್ ಪರ್ಪಸ್ ಅನ್ನ ನಾನು ಅದಕ್ಕೆ ಬದ್ಧವಾಗಿ ನಡೀತೀನಿ, ಅವರೆಲ್ಲ ಹೇಳೋರು ಹೇಳಿ, ನನಗೆ ಇದ್ರಲ್ಲಿ ಕ್ಲಾರಿಟಿ, ಕಂಟೆಂಟ್ಮೆಂಟ್ ಇದೆ ಅನ್ನೋ ಆ ಧೈರ್ಯ ಎಷ್ಟು ಜನಕ್ಕಿದೆ. ಇದ್ದವರೆಲ್ಲ ದೊಡ್ಡ ದೊಡ್ಡ ಸಮಾಜ ಸೇವೆ ಮಾಡಿ ದೊಡ್ಡ ದೊಡ್ಡ ರೆವಲ್ಯೂಷನ್ ಮಾಡಿ ಹೊಟ್ಟೋಗ್ಬಿಟ್ಟಿದ್ದಾರೆ. ನಮ್ಗೆ ಯಾಕಂದ್ರೆ ಆ ರೆವಲ್ಯೂಷನ್ ಮಾಡ್ಬೇಕಾದ್ರೆ ಇಲ್ಲ, ಇದು ಹೀಗಿಲ್ಲ ಅಂತ ಆ ಗೆರೆಯನ್ನ ದಾಟಿ ಈ ಕಡೆ ಬಂದವ್ರು ಕಲ್ಲು ಹೊಡೆದಿದ್ದಾರೆ, ಬಟ್ ಆಮೇಲೆ ಎಲ್ಲ ಅವ್ರನ್ನೇ ಫಾಲೋ ಮಾಡಿದ್ದಾರೆ. ಇದು ನಮ್ಮ ಸಮಾಜದಲ್ಲಿ ಹೊಸದೇನೋ ಅಲ್ಲ ಸರ್, ತುಂಬಾ ಹಳೆಯ ವಿಷಯ ಇದು. ಬಟ್ ಎಸ್, ಈಗ ಉದಾಹರಣೆಗೆ ಒಂದು ಮಿಡಿಲ್ ಕ್ಲಾಸ್ ಮನೆಯಲ್ಲಿ ಅತ್ತೆ ಮಾವ ಗಂಡ ಹೆಂಡತಿ ಎಲ್ಲರೂ ಇದ್ದಾರೆ. ಆ ಮನೇಲಿ ಅತ್ತೆಗೋ ಮಾವಂಗೂ ಬೆಡ್ ರಿಡನ್ ಆಗಿದ್ದಾರೆ. ಮನೆಗೆ ಒಂದ್ ಸ್ವಲ್ಪ ಕಷ್ಟಗಳು ಅಂದ್ರೆ ಏನೇನೋ ಇರ್ಬೋದೇನೋ, ಕೆಲಸ ಮಾಡ್ಬೇಕು. ಆಮೇಲೆ ಇರ್ತಕ್ಕಂಥ ಸೊಸೆ, ಆ ಮನೆ ಹೆಣ್ಮಗಳು ಏನಿರ್ತಾರೆ, ಅವಳು ಅವ್ರ ಅತ್ತೆ ಮಾವನ್ಗೂ ತೊಂದರೆ ಇದೆ, ಕಷ್ಟಗಳಿದೆ, ಅಥವಾ ಅವ್ರೇನೋ ಬೆಡ್ ರಿಡನ್ ಆಗಿದ್ದಾರೆ ಅಂತ ಇವಳು ಕರೆಕ್ಟಾಗಿ ಡ್ರೆಸ್ ಮಾಡ್ಕೊಳಂಗಿಲ್ಲ, ಹೌದು,
ಈ ಹೆಣ್ಮಗಳು ಕರೆಕ್ಟಾಗಿ ಟೈಮ್ ಊಟ ತಿನ್ನಂಗಿಲ್ಲ, ಫಸ್ಟ್ ಅವ್ರಗಳದೆಲ್ಲ ಆಗ್ಬೇಕು ಪಾಪ. ಅಲ್ಲ ನನಗೆ ಖುಷಿಯಾಗಿರಂಗಿಲ್ಲ. ಹೌದು ಸರ್. ನನಗಿದು ಒಂದು ಹೆಣ್ಮಗಳ ಕತೆ ಹೇಳಿದ್ದು. ಹೌದು ಎಷ್ಟೋ ಜನರು ಹೌದು ಹೆಣ್ಮಕ್ಳಾಗ್ಬೋದು, ಇನ್ಫ್ಯಾಕ್ಟ್ ಗಂಡ್ ಮಕ್ಳು ಅಷ್ಟೇ, ಹೌದು ಪಾಪ ಅವ್ರ ಫ್ಯಾಮಿಲಿಗೋಸ್ಕರ ಕತ್ತೆಗಳು ದುಡ್ದಂಗ್ ದುಡಿತಾರೆ, ಹ್ಮ್. ಇವರೇ ಖುಷಿಯಾಗಿರಲ್ಲ. ಹೌದು. ಈಗ ಬಂಗಾರದ ಮನುಷ್ಯ ಫಿಲಮ್ ಅಲ್ಲಿ ನಮ್ಮ ಅಣ್ಣವ್ರು ಹೆಂಗೆ ಅಬ್ಸಲ್ಯೂಟ್. ಕುಟುಂಬಕ್ಕೋಸ್ಕರ ಎಲ್ಲ ದುಡಿದು ಮಾಡ್ತಾರೆ, ಕೊನೆಗೆ ಅವರು ಎಸ್ ಎಸ್. ಇನ್ಫ್ಯಾಕ್ಟ್ ಇದು ಎಂಥ ಡೇಂಜರಸ್ ವೇ ಆಫ್ ಲೀಡಿಂಗ್ ಲೈಫ್ ಅಂತ ನಾವು ತುಂಬಾ ಡೀಪ್ ಆಗಿ ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ತುಂಬಾ ಜನಕ್ಕೆ ಇದು ಗಿಲ್ಟ್ ಅಂತ ಅನ್ಸುತ್ತೆ, ತಪ್ಪಿದು, ಪಾಪ ಇದು, ನನ್ ಬಗ್ಗೆ ನಾನು ಯೋಚನೆ ಮಾಡೋದ, ಬೇರೆಯವ್ರ ನೀಡನ್ನ ತಾನೇ ಮುಂದೆ ಇಡಬೇಕು, ನನ್ನ ನೀಡನ್ನ ಮುಂದೆ ಇಡೋದಾ. ಈಗ ಏರೋಪ್ಲೇನ್ ಅಲ್ಲೂ ಅನೌನ್ಸ್ ಮಾಡ್ತಾರಲ್ವಾ, ಟೇಕ್ ಆಫ್ ಆಗಕ್ಕಿಂತ ಮುಂಚೆ ಮೊದಲು ನಿಮ್ ಮಾಸ್ಕ್ ಹಾಕೊಳ್ರಪ್ಪ, ಆಮೇಲೆ ಪಕ್ಕದ ಮಾಸ್ಕ್ ಹಾಕಿ. ಅದು ಹಾಗಾದ್ರೆ ನಾನು ಗಿಲ್ಟು, ಪಾಪ ಅದು ನಾನ್ ಫಸ್ಟ್ ನಾನು ಬೇರೆಯವ್ರದ್ದು ಹಾಕ್ತೀನಿ ಅಂತ ಹೋದ್ರೆ ನಾನ್ ಸತ್ತೋದ್ರೆ ಆಮೇಲೆ ನಂದು ಹಾಕೊಳಕ್ಕಾಗಲ್ಲ, ಪಕ್ಕದವ್ರದ್ದು ಹಾಕೊಳಕ್ಕಾಗಲ್ಲ. ಬಟ್ ಆ ಕಾಮನ್ ಸೆನ್ಸ್ನೇ ನಾವು ಪಾಪ ಇದು ಅನ್ನೋ ಪಾಪ ಪ್ರಜ್ಞೆಯಲ್ಲಿ ಫೀಡ್ ಮಾಡಿರೋದ್ರಿಂದ ಈ ಕಾನ್ಸೆಪ್ಟಿಗೆ ಇಳಿಯೋ ತಾಕತ್ತೆ ಎಷ್ಟೋ ಜನಕ್ಕಿಲ್ಲ. ಐ ಆಮ್ ಟೆಲಿಂಗ್ ವೆರಿ ಓಪನ್ಲಿ. ಅದಕ್ಕೆ ಸಿಕ್ಕಾಪಟ್ಟೆ ಅವೇರ್ನೆಸ್ ಬೇಕು, ಧೈರ್ಯ ಬೇಕು. ಇದು ಸೆಲ್ಫಿಶ್ನೆಸ್ ಅಲ್ಲ, ಇದು ಇಲ್ದೇ ಇದ್ರೇನೆ ನೀವು ಸೆಲ್ಫಿಶ್ ಆಗೋದು. ಯಾಕಂದ್ರೆ ನೀವು ಆ ಪೇನ್ ಪಾಯಿಂಟ್ ಅಲ್ಲೇ ಅಯ್ಯೋ ಪಾಪ ನಾನು ಅನ್ನೋದ್ರಲ್ಲೇ ತುಂಬಾ ಮಜಾ ತಗೊಂಡು ಅಲ್ಲೇ ಇರ್ಬೇಕಾಗತ್ತೆ. ಆಮೇಲೆ ಅದೇ ರೂಢಿ ಆಗೋಗುತ್ತೆ. ನಾವ್ ಅಂಕಲ್ ಒಬ್ರು ಒಂದ್ ಮಾತು ಹೇಳಿದ್ ಜ್ಞಾಪಕ ಒಂದ್ಸರಿ. ಅವ್ರ ತಾಯಿನ ಅವರು ನೋಡ್ಕೊಳ್ದೆ ಅವ್ರ ತಂಗಿ ಓಕೆ ಅವ್ರ ತಂಗಿ ಮೇಲೆ ಬಿಟ್ಬಿಟ್ರು. ಈ ಅಂಕಲ್ಗೆ ಮದುವೆ ಆಗಿ ಒಂದ್ ಇಬ್ಬರೇನೋ ಮಕ್ಳಿದಾರೆ. ರೈಟ್. ಆಮೇಲೆ ಅವ್ರ ತಾಯಿ ಇರೋಲೆಕ್ಕ ಅವ್ರೇ ಸಾಕ್ಬೇಕಲ್ವಾ ಓಕೆ ಗಂಡ್ ಮಗು. ಸೊ ಸ್ವಲ್ಪ ವರ್ಷ ಆದ್ಮೇಲೆ ಹೆಂಡತಿ ಬಂದ ತಕ್ಷಣ ಅತ್ತೆಗೂ ಸೊಸೆಗೇನೋ ಫ್ರಿಕ್ಷನ್, ಓಕೆ ಆಮೇಲೆ ತಂದೆಗೂ ಮಗನ್ಗೂ ತಾಯಿಗೂ ಒಂದು ಹಾಗೆ. ಏನೋ ಆಗ್ಲಿಲ್ಲ. ಕೊನೆಗೆ ಹೆಣ್ಮಗು ಮನೇಲೆ ಇರಿ ಅಂತಂದ್ರು. ಅಮ್ಮ ಶಿಫ್ಟ್ ಆದ್ರು. ಇವ್ರೇನೋ ದುಡ್ಡು ಕೊಟ್ಟಲ್ಲೆಲ್ಲ ನೋಡ್ಕೊಡೋರು ಎಲ್ಲ ನಡೀತಾ ಇತ್ತು. ಒಂದಿನ ಕೇಳಿದೆ, ಅಲ್ಲ ಅಂಕಲ್ ಪಾಪ ಆ ಅಜ್ಜಿ ನಿಮ್ಮನ್ನ ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಸೇರೋದು, ಸಾಕಿರ್ತಾರೆ. ನೀವು ಹಾಗೆ ಅಬ್ಯಾಂಡನ್ ಮಾಡಿರೋ ತರ ಬಿಟ್ಬಿಟ್ರಿ, ಅನ್ಸುತ್ತಲ್ವಾ. ನಿಮ್ ತಂಗಿ ಮನೆಗೆ ಯಾಕೆ ಕಳ್ಸರಿದೆ? ಅವ್ರು ಹೇಳಿದ್ರು, ಚಿಕ್ಕ ವಯಸ್ಸಲ್ಲಿ ಕಷ್ಟಪಟ್ಟಿದ್ದಾರೆ, ಸಾಕಿದ್ದಾರೆ, ನಿಜ ಇಲ್ಲ ಅಂತಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಅದು ಅವ್ರ ಜವಾಬ್ದಾರಿ ಆಗಿತ್ತು, ಮಾಡಿದ್ದಾರೆ, ಐ ಆಮ್ ಗ್ರೇಟ್ಫುಲ್ ಅದಕ್ಕೆ. Correct. ಅದಾದ್ಮೇಲೂ ಕೂಡ ನಾನು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳಕ್ ಶುರು ಮಾಡಿದೆ. ಆದ್ರೆ ನಮ್ ತಾಯಿಲಿ ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಿದೆ ಅಂತಂದ್ರು. ಆದ್ರೆ ಪ್ಯಾಟರ್ನ್ ಅಂತಂದಿಲ್ಲ, ಏನೋ ಒಂದು ವರ್ಡ್ ಯೂಸ್ ಮಾಡಿದ್ರು. ಏನು ಅಂದ್ರೆ, ಗಂಡ ಹೆಂಡತಿ ಮದುವೆ ಆದ್ಮೇಲೆ ಅವರಿಗೆ ಕಾಲ್ ನೋವು ಸೊಂಟ ನೋವು ಏನೋ ಇತ್ತಂತೆ ಅಜ್ಜಿಗೆ. ಗಂಡ ಹೆಂಡತಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಕ್ ರೆಡಿ ಆದ್ರೆ ಸಾಕು, ಅಯ್ಯೋ ಕಾಲ್ ನೋವು ಬರ್ತಿದೆ, ನನ್ಗೆ ಆಗ್ತಿಲ್ಲ, ನನ್ಗೆ ಎಲ್ಲನ ಆಗ್ತಿಲ್ಲ, ಮನೆಗೆ ಕರ್ಕೊಂಡು ಹೋಗಿ ಅಂತ ಅಂದ್ರೆ. ನೆಕ್ಸ್ಟ್ ಈ ಗಂಡ ಹೆಂಡತಿ ಎಲ್ಲಾರು ಪಾಪ ಫಿಲಿಮ್ಗೆ ಹೋಗ್ಬೇಕು ಅಂತ ರೆಡಿ ಆದ್ರೆ, ಇಲ್ಲ ನನ್ ಸೊಂಟ ನೋವು ಕಾಲ್ ನೋವು. ಅವ್ರು ಹೇಳ್ತಿದ್ರು, ಪ್ರತಿ ಸಾರಿ ನಾವು ಎಲ್ಲಿ ಚೆನ್ನಾಗಿ ಎಲ್ಲಾನು ಹೊರಗೆ ಹೋಗ್ಬೇಕಂದ್ರೆ ಇವ್ರದೊಂದು ಶುರು ಆಗೋದು. ಮನೆಗೆ ನನ್ನ ಹೆಂಡತಿ ಕಡೆಯವ್ರು ಯಾರು ಬಂದ್ರು ಇವ್ರೊಂದು ಶುರು ಮಾಡ್ತಾ ಇದ್ರು. ನಾವು ಸಂತೋಷವಾಗಿರೋದೇ ಅದೇನೋ ಗೊತ್ತಾಗ್ತಾ ಇರ್ಲಿಲ್ಲ, ನಾನು ಎಷ್ಟೋ ಟ್ರೈ ಮಾಡಿದೆ ಅಂತ ಅಂದ್ಬಿಟ್ಟು. ಅಬ್ಸಲ್ಯೂಟ್ಲಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಾವ ಹೆಣ್ಮಗು ಅಥವಾ ಸೀನಿಯರ್ ಸಿಟಿಸನ್ ಯಾರೇ ಇರಬಹುದು, ತಂದೆ ಯಾರಾದ್ರು ಸೆಲ್ಫ್ ಲವ್ ನ ಎಕ್ಸ್ಪೀರಿಯನ್ಸ್ ಮಾಡದೇ ಇದ್ರೆ ಅವ್ರೊಂದು ಟೈಮ್ ಬಾಂಬ್ ತರ ಕ್ಲಿಕ್ ಆಗ್ತಾ ಇರ್ತಾರೆ, ಗ್ಯಾರಂಟಿ ಬ್ಲಾಸ್ಟ್ ಆಗ್ತಾರೆ ಅವ್ರು ಒಂದಿನ ಅಂತ. ಅಂದ್ರೆ ನಾನ್ ನನ್ ಮಗನ್ ಮಾಡಿದೀನಿ, ನಾನ್ ಎಲ್ಲರಿಗೋಸ್ಕರ ಮಾಡಿದೀನಿ, ನಾನ್ ನನ್ನ ಲೈಫೇ ನೋಡಿಲ್ಲ, ನಾನ್ ಇದ್ ಮಾಡಿದೀನಿ ಅನ್ನೋರು ನಾಳೆ ದಿನ ಯಾವ ಸ್ಪೇಸ್ಗೆ ಹೊಟ್ಟೋಗ್ತಾರೆ ಅವ್ರ ಸೆಲ್ಫ್ ಲವ್ ಎಕ್ಸ್ಪೀರಿಯನ್ಸ್ ಮಾಡದೇ ಇದ್ರೆ. ಅಂದ್ರೆ ಇದೇ ಸಿಚುವೇಶನ್ ಬರುತ್ತೆ ಮನೆಯಲ್ಲೂ ಕತೆ. ಅಂದ್ರೆ ಯಾರನ್ನು ಖುಷಿಯಾಗಿರಕ್ ಬಿಡಕ್ ಆಗದೆ ಇರೋದು, ಯಾರು ಎಲ್ಲಾರ ಅಟೆನ್ಷನ್ ತಗೊಂಡು ಆ ನೋವು ಒಳಗಡೆ ಸರ್ಕಲ್ ಒಳಗಡೆ ಇವರು ಕೂತ್ಕೋಬೇಕು ಅನ್ನೋ ತರ ಆಗೋದು. ಅಥವಾ ಯಾಕಾದ್ರೂ ಇವ್ರು ಇದಾರೋ, ಅಯ್ಯೋ ಕರ್ಮ ಇವ್ರದು. ಅಂದ್ರೆ ಇವ್ರು ಹೆಂಗ್ ಹೇಳ್ತಾರೆ ಅಂದ್ರೆ, ಹಾಗಾದ್ರೆ ನಾನು ನಿನ್ಗೇನು ಮಾಡೇ ಅಲ್ವಾ, ನಾನು ನಿಮ್ಮ ಅಮ್ಮನೇ ಅಲ್ವಾ.